ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ಇತ್ತೀಚೆಗೆ PDO ಪರೀಕ್ಷೆಯನ್ನು ಬಹಳಷ್ಟು ಜನ ಬರೆದ್ರು. ಭಾನುವಾರ ದಿವಸ ನಡೆದಂತೆ ಒಂದು ಪರೀಕ್ಷೆಯಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು, ಯಾರೆಲ್ಲರೂ ಕೂಡ ಇದ್ರು. ಆತ್ಮೀಯರೇ, ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. PDO ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅನ್ನುವಂತಹ ಒಂದು ಹುದ್ದೆಗೆ ಲಕ್ಷಾಂತರ ಜನ ಎಕ್ಸಾಮ್ ಅನ್ನ ಬರೆದ್ರು. ಬಹಳಷ್ಟು ಜನ ಅದರಲ್ಲಿ SC ನವರಿದ್ದಾರೆ, ST ನವರಿದ್ದಾರೆ, ಕ್ಯಾಟಗರಿ 1 ಅವರಿದ್ದಾರೆ, 2A ಇದ್ದಾರೆ, 2B ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ, ಯೋಜನಾ ನಿರಾಶ್ರಿತರಿದ್ದಾರೆ. ಇವರೆಲ್ಲರೂ ಕೂಡ ಆಸೆ ಉದ್ದೇಶ ಒಂದೇ ಒಂದಾಗಿತ್ತು. ಏನಂತಂದ್ರೆ ಜೀವಮಾನದ ಒಂದು ಸಾಧನೆ ನಮ್ದು ಏನಾದರೂ ಆಗಬೇಕು ಅಂತಂದ್ರೆ ಒಂದು ಸರ್ಕಾರಿ ನೌಕರಿಯನ್ನು ಪಡಿಬೇಕು ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಬಹಳಷ್ಟು ಕಷ್ಟಪಟ್ಟು ಓದ್ಕೊಂಡಿರ್ತಾರೆ. ಬಹಳಷ್ಟು ಜನ ಕೋಚಿಂಗ್ ಸೆಂಟರ್ಗಳಿಗೂ ಕೂಡ ಹೋಗಿರ್ತಾರೆ. ಇನ್ನು ಕೆಲವರು ಮನೆಯಲ್ಲೇ ಕೂತ್ಕೊಂಡು ಓದಿರ್ತಾರೆ. ಎಕ್ಸಾಮ್ ಫೀಸನ್ನು ಕೂಡ ಕಟ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಒಳಗಡೆ ಹೇಗೋ ದುಡ್ಡನ್ನು ಹೊಂದಿಸ್ಕೊಂಡು ಪರೀಕ್ಷೆನ ಬರೀಲಿಕ್ಕೆ ಮುಂದಾಗಿರ್ತಾರೆ. ಕೋಚಿಂಗ್ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥವ್ರು ಬಹಳ ಕಷ್ಟಪಟ್ಟು ಯಾವುದೋ ಪುಸ್ತಕಗಳನ್ನು ಖರೀದಿ ಮಾಡಿಕೊಂಡು ಓದ್ಕೊಂಡಿರ್ತಾರೆ. ಉದ್ದೇಶ ಇಷ್ಟನೇ, ನಾನು ಹೇಗಾದ್ರೂ ಮಾಡಿ ಸರ್ಕಾರಿ ಉದ್ಯೋಗವನ್ನು ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಬೇರೆ ಅನೇಕ ಕೆಲಸಗಳನ್ನು ಬಿಟ್ಟು ಏನ್ ಮಾಡ್ತಾರೆ, ನಂಬಿಕೊಂಡು ಒಂದು ಪರೀಕ್ಷೆಗಾಗಿ ತಯಾರಿನ ನಡೆಸಿರ್ತಾರೆ. ಈ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕರ್ತವ್ಯ ಏನಾಗಿದೆ ಅಂತಂದ್ರೆ ಪಾರದರ್ಶಕವಾಗಿ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ರಮಗಳು ಈ ಒಂದು ಪರೀಕ್ಷೆಯಲ್ಲಿ ನಡೆದೇ ಇರೋ ತರ ನೋಡ್ಕೊಳ್ಬೇಕಾಗ್ತದೆ. ಆದರೆ ಭಾನುವಾರ ಏನಾಯಿತು ಅಂತ ಹೇಳಿದ್ರೆ, ತುಮಕೂರಿನ ಒಂದು ಲಾ ಕಾಲೇಜಿನಲ್ಲಿ ಈ ಒಂದು PDO ಪರೀಕ್ಷೆ ಆಗಿತ್ತು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಒಂದು ಪರೀಕ್ಷೆ ಅನ್ನುವಂಥದ್ದು ನಡೆದಿತ್ತು. ಅದರಲ್ಲಿ ತುಮಕೂರಿನಲ್ಲಿ ಆದಂಥ ಒಂದು ಅಕ್ರಮ ಏನು ನೋಡಿ, ಅಲ್ಲಿ ಹೇಳ್ತಾ ಇದ್ರೆ ಒಂದು ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ. PDO ಪರೀಕ್ಷೆಯಲ್ಲಿ ಬ್ಲೂಟೂತ್ ಅನ್ನು ಬಳಸಿ ಅಕ್ರಮ ಅಂತಕ್ಕಂಥದ್ದು ಅಲ್ಲಿ ನಡೆದಿದೆ. ಬ್ಲೂಟೂತ್ ಅನ್ನು ಬಳಸಿ ಈಗೇನಾಗಿದೆ ನೋಡಿ, ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಹುದ್ದೆ ನೇಮಕಾತಿ ಪರೀಕ್ಷೆ ವೇಳೆ ತುಮಕೂರಿನ ಲಾ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ, ತುಮಕೂರಿನ ಒಂದು ಲಾ ಕಾಲೇಜು, ಆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೀತಾ ಇದೆ. CC ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇದ್ದಾರೆ. ಕಂಟ್ರೋಲ್ ರೂಮ್ ಅಲ್ಲಿ ಎಲ್ಲರೂ ಕೂಡ ನೋಡ್ತಾನೂ ಕೂಡ ಇದ್ದಾರೆ. ಕಂಟ್ರೋಲ್ ರೂಮ್ ಅಲ್ಲಿ ಪರೀಕ್ಷೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಯಾರಾದ್ರೂ ಇಲ್ಲಿ ಈ ಒಂದು ಅಕ್ರಮವನ್ನು ಎಸಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿಯ ಬರವಣಿಗೆಯಲ್ಲಿ, ಅಂದ್ರೆ ಒಬ್ಬ ವ್ಯಕ್ತಿ ಏನು ಆನ್ಸರ್ ಮಾಡ್ತಾ ಇದ್ನಲ್ಲ, ಸ್ವಲ್ಪ ವಿಚಿತ್ರವಾಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಅವರಿಗೆ ಡೌಟ್ ಬರ್ತದೆ. ಅವನ ಹತ್ರ ಹೋಗ್ತಾರೆ. ಅವನ ಹತ್ರ ಹೋಗಿ ಕೇಳಿದಾಗ ಅವನೇನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲ ಸರ್, ಅದು ಇದು ಏನೋ ಹೇಳ್ಬಿಟ್ಟು ಪರಾರಿ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಬ್ಲೂಟೂತ್ ಇಟ್ಕೊಂಡಿದ್ದಾನೆ. ಬ್ಲೂಟೂತ್ ಇಟ್ಕೊಂಡ್ಬಿಟ್ಟೇನು ಬಂದ್ರೆ ಪರೀಕ್ಷೆಗೆ ಎಲ್ಲ ಉತ್ತರಗಳನ್ನು ಎಲ್ಲೋ ಒಂದು ಭಾಗದಿಂದ ಅವನಿಗೆ ಉತ್ತರಗಳು ಬರ್ತಾ ಇದೆ. ಅಂದ್ರೆ ಇದೊಂದು ವ್ಯವಸ್ಥೆ ಇದೆ. ಆ ಒಬ್ಬ ವ್ಯಕ್ತಿ ಮಾಡ್ತಾ ಇಲ್ಲ, ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದೆ. ಈಗ ಯಾವ ವ್ಯಕ್ತಿ ಆ ಬ್ಲೂಟೂತ್ ಮುಖಾಂತರವಾಗಿ ಅವನಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ, ಉತ್ತರಗಳನ್ನ ಕೊಡ್ತಾ ಇದ್ದಾನೆ, ಇವನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಪ್ರಶ್ನೆಗಳನ್ನ ರವಾನೆ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆನ ಇವನು ಕೂಡ ಮಾಡ್ಕೊಂಡಿದ್ದಾನೆ. ಅಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಇವರಿಗೆ ಉತ್ತರಗಳನ್ನ ಕಳಿಸ್ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ 1-2 ಅಂಕಗಳಲ್ಲಿ ಹೋಗಿರುತ್ತವೆ. ಇಂಥ ಸಂದರ್ಭದಲ್ಲಿ ಏನನ್ನು ಓದದೇ ಇರತಕ್ಕಂಥ ಇವರು ಎಲ್ಲೋ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಟುಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು 100 ಪ್ರಶ್ನೆಗಳಿಗೆ, ಒಂದು 70 ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಸಿಕ್ಕರೆ ಆಯ್ತಲ್ಲ ರೀ, ಅವನು ಗೆದ್ಬಿಟ್ಟ ಅಲ್ವೇ. ಇಂತಹ ಒಂದು ಪ್ರಸಂಗ ನಡೆದಿದೆ. ಈಗ ಯಾದಗಿರಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಆ ಭಾಗದಲ್ಲೂ ಕೂಡ ಈ ಹಿಂದೆ ನಡೆದಂತ ಅಕ್ರಮದ ಬಗ್ಗೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂದ್ರೆ ಅದನ್ನ ನಿಗ್ರಹ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ, ಜಾಗರೂಕ ಕ್ರಮಗಳನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡು, ಅದಾದ್ರೂ ಕೂಡ ಇಂಥ ವ್ಯಕ್ತಿಗಳು ಇರ್ತಾರೆ. ಈಗ ನೋಡಿ, ಯಾವುದೋ ಒಂದು SC ಕೆಟಗರಿ ತಗೊಳ್ಳೋಣ, ಒಂದು 5 ಪೋಸ್ಟ್ ಇರ್ತವೆ ಅಂತ ಹೇಳಿದ್ರೆ, ಇಂಥವ್ರು SC ಕೆಟಗರಿ ಒಳಗಡೆಗೆ ಇಟ್ಕೊಂಡ್ಬಿಟ್ಟು ಏನಾದ್ರೂ ಈ 5 ಪೋಸ್ಟ್ಗಳಿಗೆ ಒಂದು 10 ಜನ ಎಕ್ಸಾಮ್ ಬರೆದ್ರೆ ಪ್ರಾಮಾಣಿಕವಾಗಿ ಬರೆದವನು ಹೋಗ್ಬಿಟ್ಟ. 2A ಕೆಟಗರಿ ಒಳಗಡೆ ಈ 2 ಪೋಸ್ಟ್ ಇರ್ತವೆ ಅಂತ ಹೇಳಿದ್ರೆ, 2A ಕೆಟಗರಿ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರೂ ಇವನಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಬಿಟ್ಟು ಅವರಿಗೆ ಉತ್ತರ ಕೊಡ್ತಕ್ಕಂಥವರಿಗೆ ಬ್ಲೂಟೂತ್ ಹಗರಣವನ್ನ ಈ ರೀತಿಯಾಗಿ ಮಾಡ್ತಾ ಹೋದಾಗ ಅವನು 70-80 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಇವರಿಗೆ ಕೊಟ್ಬಿಟ್ರೆ ಅಲ್ಲಿಗೆ ಹೋಯ್ತಲ್ಲ ರೀ. 2A ಏನು ಪ್ರಾಮಾಣಿಕವಾಗಿ ಓದಿರ್ತಕ್ಕಂಥವ್ರು ಹೋಯ್ತು. ಕೇವಲ ಒಂದು ಕೆಟಗರಿ ಅಲ್ಲ, 2A ಆಗಿರ್ಬೋದು, 2B ಆಗಿರ್ಬೋದು, ಎಲ್ಲಾ ಕೆಟಗರಿನಲ್ಲಿ ಒಬ್ಬೊಬ್ಬೊಬ್ಬೊಬ್ರು ಹೋಗ್ಬಿಟ್ರೆ ಪ್ರಾಮಾಣಿಕವಾಗಿ ಓದಿರ್ತಕ್ಕಂಥವ್ರಿಗೆ ಬೆಲೆ ಇಲ್ದಂಗೆ ಆಗ್ಬಿಡ್ತದೆ. ಇಂತಹ ಒಂದು ವ್ಯವಸ್ಥೆಗೆ ಏನ್ ಮಾಡಬೇಕಾಗಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಪೂರ್ಣ ವಿರಾಮನ ಹಾಕ್ಲೇಬೇಕಾಗ್ತದೆ. ಹಾಗಾಗಿ ಇದಕ್ಕೊಂದು ವ್ಯವಸ್ಥೆ ಇದೆ. ವ್ಯವಸ್ಥೆಯನ್ನ ನಾವೇನ್ ಮಾಡಬೇಕಾಗಿದೆ ಅಂದ್ರೆ, ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಒಳಗಡೆಗೆ ಏನ್ ಮಾಡ್ತಾನೆ ಅಂತಂದ್ರೆ ಅವನ್ನ ಅಟ್ರಾಕ್ಟ್ ಮಾಡ್ತಾನೆ. ಪರೀಕ್ಷೆನ ಯಾರು ಬರೀಲಿಕ್ಕೆ ಹೋಗ್ತಾ ಇದಾರೆ, ನೋಡಪ್ಪ ನೀವು ನನಗೆ ಇಷ್ಟು ದುಡ್ಡನ್ನ ಕೊಡಿ, ನಾವು ನಿಮಗೆ ಉತ್ತರವನ್ನ ರವಾನೆ ಮಾಡ್ತೀವಿ. ಈಗ
ಆ ತುಮಕೂರಿನ ಲಾ ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅಂತಕ್ಕಂಥದ್ದು ಬಯಲಿಗೆ ಬಂದಿದೆ. ಈ ರೀತಿಯಾಗಿ ಮತ್ತೆ ಬೇರೆ ಕೇಂದ್ರಗಳಲ್ಲೂ ಆಗಿರ್ಬೋದಲ್ವೇ? ಎಲ್ಲಾ ಕಡೆಗೂ ಕೂಡ ಕಣ್ಗಾವಲು ಎಷ್ಟೇ ಇದ್ರೂ ಕೂಡ ಒಂದು ಕೇಂದ್ರದಲ್ಲಿ ಒಬ್ಬೊಬ್ಬ ಅಂತ ಹೇಳಿದ್ರು ಕೂಡ ನಡೆದಿರ್ತಕ್ಕಂಥ ಸಾವಿರಾರು ಕೇಂದ್ರಗಳಲ್ಲಿ ಒಂದು 10 ಕೇಂದ್ರದಲ್ಲಿ ಈ ರೀತಿಯಾಗಿ ಆಗ್ಬಿಡ್ತಂದ್ರೆ ಗೋವಿಂದ ಅಲ್ರಿ. ಪ್ರಾಮಾಣಿಕ ಬರೆದಿರ್ತಕ್ಕಂಥ ಹೇಗೆ ಇಂತಹ ಒಂದು ವ್ಯವಸ್ಥೆ ಒಳಗಡೆಗೆ ನಾನು ಸರ್ಕಾರಿ ಉದ್ಯೋಗವನ್ನು ಪಡಿತೀನಿ ಅಂತೇಳಿ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೋ ಅವರಿಗೆ ಆಗುವಂತ ಒಂದು ಅನ್ಯಾಯ ಇದಾಗಿದೆ. ಆದ್ರಿಂದ ಯಾರೆಲ್ಲರೂ ಕೂಡ ಈ ಒಂದು PDO ಪರೀಕ್ಷೆನ ಬರೆದಿದ್ರು ಅವರು ಇದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಂದೆ ಬರ್ತಕ್ಕಂತಹ ಎಕ್ಸಾಮಿನೇಷನ್ಗಳಲ್ಲೂ ಇನ್ನೂ ಚೆನ್ನಾಗಿ ಪ್ರಯತ್ನವನ್ನು ನಾವು ಮಾಡಬಹುದಾಗಿದೆ. ಆದರೆ ಒಂದು ಈ ವ್ಯವಸ್ಥೆಯಿಂದ ಈ ಒಂದು ವ್ಯವಸ್ಥೆ ನಡೀತಾ ಇದ್ದಲ್ಲ, ಈ ಅಕ್ರಮ ಅಂತಕ್ಕಂಥದ್ದೇ ನಡೀತಾ ಇದ್ದಲ್ಲ, ಇದನ್ನ ಬೇರೆ ಸಮೇತ ಕಿತ್ತೊಸಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಅದಕ್ಕೆ ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಭದ್ರ ಆಗಿರ್ಬೇಕಾಗ್ತದೆ. ದೊಡ್ಡ ದೊಡ್ಡ ಹೋರಾಟಗಳಿಗೆ ಕರೆಂಟ್ ಬಂತು ಅಂತಂದ್ರೆ ಅದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗ್ತದೆ. ಆ ಮುಖಾಂತರ ಯಾರೆಲ್ಲರೂ ಕೂಡ ನಾವು ಬರೆದೇ ಹೋದ್ರೂ ಕೂಡ ಯಾರು ಪ್ರಾಮಾಣಿಕವಾಗಿ ಬರೆದು ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅಂತ ಇದ್ದಾರೋ ಅಟ್ಲೀಸ್ಟ್ ಅವರಿಗಾದ್ರೂ ಒಂದು ಹೋರಾಟವನ್ನ ಮಾಡಿ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಈ ಒಂದು ಬದ್ಧತೆಗೆ ಯಾರೆಲ್ಲರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದೀರೋ ದಯವಿಟ್ಟು ಕಾಮೆಂಟ್ ಮುಖಾಂತರವಾಗಿ ನಿಮ್ಮ ಒಂದು ಸಪೋರ್ಟ್ ಅನ್ನ, ಬೆಂಬಲವನ್ನ ನಮಗೆ ತೋರಿಸ್ಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.